ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೇಸಿಯ ವಿದೇಶಿ ಕನ್ನಡ ಬ್ಲಾಗ್. ನೀವಿನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವೆದರ್ ತುಂಬ ಚೆನ್ನಾಗಿದೆ. ಹೊರಗಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಹೊರಗಡೆ ಬಂದು 20 ಮಿನಿಟ್ಸ್ ಮೇಲಾಯಿತು. ನಂದೊಂದು ಕೊರಿಯರ್ ಬರಬೇಕಿತ್ತು. DHL ಕೊರಿಯರ್ ಬಂದಿದೆ. ಆಪೋಸಿಟ್ ಬಿಲ್ಡಿಂಗಲ್ಲಿದೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಮಿಸ್ ಆಯಿತು ಅಂದರೆ ಫ್ಯಾಕ್ಸ್ ಸ್ಟೇಷನ್ಗೆ ಹಾಕ್ತಾರೆ. ಕೆಲವು ಸರಿ ಇಲ್ಲ ಅಂದರೆ DHL ಕೊರಿಯರ್ ಸ್ಟೋರಿಗೆ ಹಾಕ್ಬಿಡ್ತಾರೆ. DHL ಸ್ಟೋರಿಗೆ ಅಲ್ಲೇ ನಿಂತಿದೆ ನೋಡಿ. ನಾವಿವತ್ತು ಸ್ಟ್ಯಾನ್ಬರ್ಗ್ ಲೇಕಿಗೆ ಹೋಗ್ತಾ ಇದ್ದೀವಿ. ವೆದರ್ ತುಂಬ ಚೆನ್ನಾಗಿದೆ ಅಂತ 11 o'clockಗೆ ಹೋಗಬೇಕಾಗಿತ್ತು. DHL ಅವ್ರಿಗೆ ಎಷ್ಟು ಫೇಮಸ್ ಆಗಿಬಿಟ್ಟಿದ್ದೀನಿ. DHLಗೆ ಎಷ್ಟು ಫೇಮಸ್ ಆಗಿದ್ದೀನಿ ಅಂದರೆ ನನ್ನ ಮುಖ ನೋಡ್ತಿದ್ದಂಗೆ, ಸುಷ್ಮಾ ಶಂಕರ್ ಯು ಹ್ಯಾವ್ 3 ಪ್ಯಾಕೇಜ್. ನನ್ನ ಹಸ್ಬೆಂಡ್ ನನಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾ ಇದ್ದಾರೆ. ಬಟ್ ಅದು ಅವ್ರಿಗೆ ಸರ್ಪ್ರೈಸ್. ಯಾಕೆ ಅಂತ ಅಂದರೆ ಅದು ಅವರೆಲ್ಲ ಬುಕ್ ಮಾಡಿರೋದು, ನಾನು ಬುಕ್ ಮಾಡಿರೋದು. ನಾವು ಇವಾಗ ವೀಡಿಯೋ ಮಾಡ್ಕೊತಾ ಇದ್ದೀವಿ. ಹಂಗೆ ಅವಳು ಬಂದು ಯಾವ ಥರ ಜಾಯ್ನ್ ಆಯ್ತು. ನನ್ನ ಮಗಳನ್ನ ಬಿಟ್ಟು ನಾನು ನನ್ನ ಮಗ ಏನಾದ್ರು ಫೋಟೋ ತಕ್ಕೊಂಡ್ರೆ ಅವಳು ತಡೆಯೋದೇ ಇಲ್ಲ. ಮೆತ್ತಗೆ ಹಾಗೆ ಬಂದು ನಿಂತ್ಕೊಂಡ್ಬಿಡ್ತಾಳೆ. ನಾವು ಸ್ಟ್ಯಾನ್ಬರ್ಗ್ ಲೇಕಿಗೆ ಹೋಗಲಿಕ್ಕೆ 2 ಟ್ರೈನ್ ಚೇಂಜ್ ಮಾಡಬೇಕು. ಒಂದು ನಮ್ಮ ಮನೆ ಹತ್ರದಿಂದ ಜಸ್ಟು 3 ಸ್ಟಾಪ್ಸ್ ಬಂದರೆ ಸಾಕು. ಅಲ್ಲಿಂದ ಕನೆಕ್ಟಿವಿಟಿ ಇದೆ. ಟುಟ್ಜಿಂಗ್ ಅಂತ ಒಂದು ಪ್ಲೇಸ್ ಇದೆ. ಆ ಪ್ಲೇಸಿಗೆ ಹೋಗೋವಂಥ ಟ್ರೈನೇ ಸ್ಟ್ಯಾನ್ಬರ್ಗ್ ಲೇಕಿಗೆ ಹೋಗುತ್ತೆ. ಜಸ್ಟ್ 30 ಮಿನಿಟ್ಸ್ ಅಷ್ಟೇ. ನಾವಿವಾಗ ಲೇಕ್ ಹತ್ರ ಬಂದ್ವಿ. ಜಸ್ಟ್ ರೈಲ್ವೆ ಸ್ಟೇಷನಿಂದ 1 minute ವಾಕ್ ಅಷ್ಟೇ. ಅಂದರೆ ರೈಲ್ವೆ ಸ್ಟೇಷನ್ ಇಲ್ದಿದ್ದೇನೆ ಲೇಕ್ ಇರೋದು. ಸೊ ವೆದರ್ ಅಂತೂ ಚೆನ್ನಾಗಿರೋದಕ್ಕೆ ಎಷ್ಟು ಜನ ಬಂದಿದ್ರು. ಈ ಪ್ಲೇಸಲ್ಲಿ ಫಿಶನ್ನು ಸೇಲ್ ಮಾಡ್ತಾರಂತೆ. ಫಿಶ್ ಮಾರ್ಕೆಟ್ ಇದೆ ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ನಾವೆಷ್ಟು ಸರಿ ಬಂದಿದ್ದೀವಿ, ಯಾವತ್ತೂ ಅದು ಓಪನ್ ಆಗಿದ್ದೇ ನೋಡಿಲ್ಲ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಬೋಟ್ನ ರೆಂಟ್ ಮಾಡೋಂಥ ಪ್ಲೇಸ್. ನಾನು ಲಾಸ್ಟ್ ಇಯರ್ದು ವಿಡಿಯೋ ಹಾಕ್ತೀನಿ ನೋಡಿ. ಲೇಕ್ ಸೈಡಿಂದ ಈ ಥರ ಕಾಣಿಸುತ್ತೆ. ಆ ಸೈಡ್ ನಾವು ಎಂಟ್ರಿ ಆಗಿಬಿಟ್ಟು ಇಲ್ಲಿ ಬೋಟ್ ತಗೊಂಡು ಇಲ್ಲಿಂದ ಲೇಕ್ ಒಳಗಡೆ ಎಂಟ್ರಿ ಆಗೋದು. ನಾವಿವಾಗ ಒಂದು ಕೆಫೆಗೆ ಹೋಗ್ತಾ ಇದ್ದೀವಿ. ಮಾರ್ನಿಂಗ್ ಬೇಗ ಬ್ರೇಕ್ಫಾಸ್ಟ್ ಮಾಡಿದ್ರಿಂದ ಸ್ವಲ್ಪ ಹಶ್ವಾಗ್ತಾ ಇತ್ತು. ಊಟ ಮಾಡಬೇಕಂತ ಏನಿಲ್ಲ, ಲೈಟಾಗಿ ಏನಾದರೂ ಡಿಸರ್ಟ್ ಮತ್ತು ಒಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತ. ಇಲ್ಲಿ ಹೇಗೆ ಅಂದರೆ ಎಲ್ಲಿ ಟೇಬಲ್ ಖಾಲಿ ಇರುತ್ತೆ ನಾವು ಅಲ್ಲಿ ಹೋಗಿ ಕೂತ್ಕೊಬೇಕು. ನಾವು ಹೋಗಿ ಕೂತ ಮೇಲೆ ಅವ್ರು ಬಂದು ಆರ್ಡರ್ ತೊಗೊತಾರೆ. ನಾವು ಹೋದ್ವಿ, ಎಲ್ಲೂ ಟೇಬಲ್ ಖಾಲಿ ಇರಲಿಲ್ಲ. ಸೊ ಅದಕ್ಕೆ ಅಲ್ಲೇ ನಿಂತ್ಕೊಂಡು ಡಕ್ಕೆಲ್ಲ ಬರ್ತಾ ಇತ್ತು. ಅದನ್ನು ನೋಡಿಬಿಟ್ಟು ನಾವು ಈಚೆ ಹೊರಟ್ವಿ. ಡಕ್ಕೆಲ್ಲ ನಾನೇನೋ ಕೊಡ್ತೀನಿ ಅಂತ ಬರ್ತಾ ಇದೆ. ನನ್ನ ಹತ್ರ ಏನಿಲ್ಲ ನೋಡಿ ಎಷ್ಟಿದೆ. ಇಲ್ಲಿ ಏನಾದರೂ ಹಾಕ್ತಾರಾಯ್ತಾ ತಿನ್ನಲಿಕ್ಕೆ? ಆ್ಯಕ್ಚುಲಿ ಹಾಕಬಾರ್ದು. ಮಕ್ಕಳೇನಾದ್ರು ಹಾಕ್ಬಿಡ್ತಾರಲ್ಲ, ಏನಾದರೂ ಕೊಡ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಮೇಲೆ ಬರುತ್ತೆ. ಕೂರ್ಲಿಕ್ಕೆ ಜಾಗನೇ ಇಲ್ಲ. ಒಂದು ಕೆಫೆಗೆ ಬಂದ್ವಿ. ಫುಲ್ ಜನ ಇದ್ದಾರೆ, ಕೂರ್ಲಿಕ್ಕೆ ಜಾಗನೇ ಇಲ್ಲ. ಅದ್ರ ಪಕ್ಕ ಇನ್ನೊಂದು ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಬೆಳಿಗ್ಗೆ ನಾನು ಕಾಫಿ ಕುಡ್ದಿಲ್ಲ, ಬರೀ ಬ್ಲ್ಯಾಕ್ ಕಾಫಿ ಕುಡಿದೆ. ಅದಕ್ಕೆ ಕಾಫಿ ಕುಡಿಬೇಕಂತ ಅನ್ನಿಸ್ತಾ ಇದೆ. ಈ ಮಗುನ ನೋಡಿಬಿಟ್ಟು ನಿಜವಾಗ್ಲೂ ಯಾವುದೋ ಡಾಲ್ ತೊಗೊಂಬರ್ತಾವ್ರೇನೋ ಅಂತ ಅಂದ್ಕೊಂಡ್ಬಿಟ್ಟೆ ನಾನು. ನಿಜವಾಗ್ಲೂ ಅದೊಂದು ಡಾಲ್ ಅಂತ. ನಾವು ಇನ್ನೊಂದು ರೆಸ್ಟೋರೆಂಟಿಗೆ ಹೋದ್ವಿ. ಅಲ್ಲಿನೂ ತುಂಬ ಕ್ರೌಡ್ ಇತ್ತು. ಆಲ್ಮೋಸ್ಟ್ 1 hour ಮೇಲೆ ವೆಯ್ಟ್ ಮಾಡಬೇಕಂತ ಇತ್ತು. ಸೊ ಅದಕ್ಕೇ ಕಂಪ್ಲೀಟ್ ಲೇಕ್ ಎಲ್ಲ ರೌಂಡ್ ಆದಮೇಲೆ ಏನಾದ್ರು ತಿನ್ನೋಣ ಅಂತ ಅಂದ್ಕೊಂಡು ಬಂದ್ವಿ. ನಾವು ಲೇಕ್ ಹತ್ರ ಬಂದ್ವಿ ಆಯಿತಾ. ಇಲ್ಲಿ 2 ಸ್ವಾನ್ ಇದೆ ಪೇರು. ಅದು ಎಷ್ಟು ಚೆನ್ನಾಗಿದೆ ಅಂದರೆ, ಯಾರು ಅದ್ರ ತುದಿಗೆ ಬರ್ತಾರೆ ಅಂತಂದರೆ ಆ ಲೇಕ್ ಹತ್ರ ಬರ್ತಾರೆ, ಆವಾಗ ಬರುತ್ತೆ 2 ಏನಾದ್ರು ತಿನ್ನೋಕೆ ಕೊಡ್ತಾರೆ ಅಂತ.
ನನ್ನ ಹಸ್ಬೆಂಡ್ ಕೂತಿದ್ರು ಆಯಿತಾ, ಅವ್ರದ್ದು ಶೂ ನೋಡಿ ಅದಕ್ಕೆ ಏನಂತ ಅನ್ನಿಸ್ತು ಅಂತ ಗೊತ್ತಿಲ್ಲ. ಹೋಗೋದು ಬರೋದು, ಮುಖ ನೋಡೋದು, ಆ ಶೂಸ್ ನೋಡಿಬಿಟ್ಟು ಅದನ್ನು ಕಚ್ಚಕ್ಕೆ ಹೋಗೋದು. ಅಂಜು ಏನಾಯ್ತು? ಆಮೇಲೆ ಯಾರಾದ್ರೂ ಟ್ರೀಟ್ ಮಾಡ್ತಾ ಇದ್ದೀವಿ ಅನ್ಕೋಬಾರ್ದಲ್ವಾ, ಅದಕ್ಕೆ ಕ್ಯಾಮ್ರಾ ಕುಕ್ಬಿಟ್ರೆ. ಹಲೋ ಹಲೋ. ನಿಂಗೆ ಭಯ ಆಗ್ತಾ ಇಲ್ವಾ ಮಧು ಶೂಸ್ ಕಚ್ಚುತ್ತಾ ಇದ್ರೆ? ನೋಡಲಿ ಹೋಯ್ತು. ಅವ್ರು ಯಾರೋ ಬಂದು ಎಲ್ಲೋ ಇತ್ತದು ಇನ್ನೊಂದು. ಮತ್ತೆ ಇದೆಷ್ಟು ಚೆನ್ನಾಗಿ ಬೇರೆ ಇರುತ್ತೆ ಅಲ್ವಾ ಅಮ್ಮು? ಇದಿವಾಗ ಹುಡುಗನ ಹುಡುಗಿನ? ಓ ಅಮ್ಮ, ಹೋಗೋಷ್ಟ್ರೊಳಗೆ ನಿನ್ನ ಶೂಸ್ ಕಿತ್ತೋಗ್ಬಿಡುತ್ತೆ. ಹಾಕು ಅಂಜು ನೋಡೋಣ. ಪಾಪ ಅದಕ್ಕೆ ಎಷ್ಟು ಅಶ್ವಾಗಿರ್ಬೇಕು. ಅದು ಕೋಪ ಬರ್ತಿರೋದ ಆಟಾಡ್ತಿರೋದ? ಬ್ರೌನ್ ಕಲರ್ ಫಿಶ್ ಅಂತ ಇನ್ನೇನು ನೋಡ್ತು ಎಗರುತ್ತೆ. ಬಾಯ್ ಬಾಯ್. ನೋಡಿದ್ರಿ ಅಲ್ವಾ, ಸ್ವ್ಯಾನ್ ಇದು ನಮ್ಮ ಜೊತೆನಲ್ಲೇ ಇತ್ತು. ಆಲ್ಮೋಸ್ಟ್ 30 ಮಿನಿಟ್ಸ್ವರೆಗೂ ನಮ್ಮ ಜೊತೆನಲ್ಲೇ ಇತ್ತು. ನನ್ನ ಹಸ್ಬೆಂಡ್ ಶೂ ಜೊತೆ ಆಟ ಆಡಿಕೊಂಡು ಅದನ್ನು ಕಚ್ಕೊಂಡು ಇತ್ತು. ನಾವೆದ್ದು ಹೊರಟ್ವಿ ಅಂತ ಅಂದಾಗ ಪಕ್ಕ ಇನ್ನೊಬ್ಬರು ಬಂತು, ಅವರೇನಾದ್ರು ತಿನ್ಲಿಕ್ಕೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅದು ಅಲ್ಲಿ ಹೋಯಿತು. ನಾವಿವತ್ತು ಮ್ಯೂನಿಕ್ಕಿಂದ 30 ಮಿನಿಟ್ಸ್ ಡಿಸ್ಟೆನ್ಸಲ್ಲಿರೋ ಒಂದು ಲೇಕಲ್ಲಿದ್ದೀವಿ. ಈ ಲೇಕ್ ಮ್ಯೂನಿಕ್ದು ಸೆಕೆಂಡ್ ಲಾರ್ಜೆಸ್ಟ್ ಲೇಕ್. ಇದು ಕಂಪ್ಲೀಟ್ ಇದು ಕಂಪ್ಲೀಟ್ ಲೇಕ್ ಇದೆ ನೋಡಿ. ಇದು 20 ಕಿಲೋಮೀಟರ್ಸ್ ಇದೆ. ತುಂಬ ದೊಡ್ಡ ಲೇಕ್ ಆಯಿತಾ. ಈಗ ಸಮ್ಮರ್ ಸ್ಟಾರ್ಟ್ ಆಗಿದೆ. ಇವತ್ತು ಸೆಕೆಂಡ್ ಡೇ ಅಂತ ಅಂದರೆ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇಷ್ಟಕ್ಕೇ ಇಷ್ಟು ಜನ ಇದ್ದಾರೆ ಅಲ್ವಾ. ಫುಲ್ ಸಮ್ಮರ್ ಪೀಕ್ ಟೈಮಲ್ಲಂತೂ ಎಷ್ಟು ಜನ ಇರ್ತಾರೆ ಅಂತ ಅಂದರೆ, ಸನ್ಸೆಟ್ ಆಗೋದನ್ನು ಲೇಟ್ ಆಗುತ್ತಲ್ವಾ. ಆಫೀಸ್ ಮುಗಿಸ್ಕೊಂಡು ಬರ್ತಾರೆ ವೀಕ್ ಡೇಸೂ. ವೀಕೆಂಡ್ಸ್ ಅಂತಲೂ ಸಕ್ಕ ಜನ ಇರ್ತಾರೆ. ಈ ಸ್ವಿಮ್ಮಿಂಗ್ ಮಾಡ್ಬೋದು ಇಲ್ಲಿ, ರಿಸ್ಟ್ರಿಕ್ಷನ್ ಏನಿಲ್ಲ. ಅದೇ ಕೆಲವು ಪ್ಲೇಸಸ್ ಇದೆ, ಅಲ್ಲೆಲ್ಲ ಆಲ್ರೆಡಿ ಕೂತಿದ್ದಾರೆ. ಇಳಿಯೋರು ಇಳಿಬೋದಾಯ್ತು, ಅದಕ್ಕೇನು ರಿಸ್ಟ್ರಿಕ್ಷನ್ ಇಲ್ಲ. ಬಟ್ ಇಲ್ಲೆಲ್ಲ ಇಳಿಬಾರ್ದು, ಇಲ್ಲಿ ಕೂರ್ಬೋದಷ್ಟೇ, ಇಲ್ಲೆಲ್ಲ ಇಳಿಬಾರ್ದು. ಮತ್ತು ಮುಂದೆ ಹೋದರೆ ಬೋಟಿಂಗ್, ಅಲ್ಲಿ ಬೋಟ್ ಇದೆ. ಬೋಟ್ ರೆಂಟ್ ಮಾಡ್ಬೋದು. ರೆಂಟ್ ಮಾಡಿ ನಾವು ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದು. ಮತ್ತು ಇದು ಪಿಕ್ನಿಕ್ಗಂತೂ ಸಖತ್ತು ಸ್ಪಾಟ್ ಆಯಿತಾ. ನಾವು ತುಂಬ ಟೈಮ್ ಬಂದಿದ್ದೀವಿ. ಲಾಸ್ಟ್ ಇಯರೇ ಒಂದು 3-4 ಸರಿನೇ ಬಂದಿದ್ದೀವಿ. ವಿಂಟರ್ ಟೈಮಲ್ಲೂ ಬಂದಿದ್ವಿ, ಚೆನ್ನಾಗಿತ್ತು. ಸಮ್ಮರ್ ಟೈಮಲ್ಲೂ ಬಂದಿದ್ವಿ. ಇವಾಗ ಏನು ಖಾಲಿ ಇದೆ, ಬ್ಯಾಕ್ ಸೈಡ್ ಎಲ್ಲ ಇದೆ ಆಯಿತಾ. ಅಲ್ಲಿ ಏನು ಖಾಲಿ ಇದೆ, ಅಲ್ಲಿ ಕೂರ್ಲಿಕ್ಕೂ ಜಾಗ ಇರಲ್ಲ. ಎಲ್ಲ ಮ್ಯಾಟ್ ಹಾಸ್ಕೊಂಡು ಕೂತಿರ್ತಾರೆ. ಮತ್ತು ಓನ್ ಬೋಟ್ ಇರುತ್ತಲ್ವಾ, ಅವರೂ ತೊಗೊಂಡು ಬರ್ತಾರೆ. ಆ ಸೈಡೆಲ್ಲ ಇರ್ತಾರೆ. ಇದು ಫುಲ್ ಇವಾಗ ಏನು ನಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ, ಜನನೇ ಇಲ್ಲ ಆಯಿತಾ. ಇನ್ನು ಒಂದು 10-15 ಡೇಸ್ ಬಿಟ್ಟರೆ ಅಷ್ಟು ಜನ ಇರ್ತಾರೆ. ನಾವು ಒಂದು 30 ಮಿನಿಟ್ಸೇ ಕುತ್ಕೊಂಡ್ವಿ. ಅದಾದಮೇಲೆ ಮಗ ಆಟ ಆಡಬೇಕು ಅಂತ ಹೇಳ್ದ. ಹಾಗೆ ಲಾಸ್ಟಲ್ಲಿ ಪಾರ್ಕ್ ಇದೆ, ಅಲ್ಲಿ ಸ್ಲೈಡ್ ಮತ್ತು ಸ್ವಿಂಗ್ ಎಲ್ಲ ಹಾಕಿದ್ದಾರೆ. ಜೊತೆಗೆ ವುಡನ್ದು ಪೈರೇಟ್ ಶಿಪ್ ಇತ್ತು, ಅದೇನೋ ಕನ್ಸ್ಟ್ರಕ್ಷನ್ ಅಂತ ಹೇಳಿಬಿಟ್ಟು ಎಲ್ಲ ಡೆಮಾಲಿಷ್ ಮಾಡಿ ಬೇರೆ ಏನೋ ಶುರು ಮಾಡಿದ್ದಾರೆ. ಈ ಸಮ್ಮರ್ ಟೈಮಲ್ಲಿ ನೋಡಿ, ಇವಾಗ ಫ್ಲವರ್ ಕಾಣಿಸ್ತಾ ಇದೆ ಅಲ್ವಾ, ಎಲ್ಲ ಸೀಡ್ಸ್ ಹಾಕ್ಬಿಡ್ತಾರೆ. ಕರೆಕ್ಟಾಗಿ ಸಮ್ಮರ್ ಸ್ಟಾರ್ಟ್ ಆಗೋ ಟೈಮ್ಗೆ ಇದೆಲ್ಲ ಹೂ ಬಿಟ್ಟಿರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೌಂಡ್ ಗಲಾಟೆ ಮಾಡ್ತಾ ಇದೆ ನೋಡೋದು. ಅಷ್ಟು ವಿಸಿಬಿಲಿಟಿ ಇಲ್ಲ. ಅಲ್ಲಿ ಆಲ್ಪ್ಸ್ ಇದೆ ಆಯಿತಾ, ಕಾಣಿಸುತ್ತೆ. ಅದು ಅಷ್ಟು ಕ್ಲಿಯರಾಗಿ ಕಾಣಿಸುತ್ತೆ. ನೆನ್ನೆ ಕಾಣಿಸ್ತಾ ಇತ್ತು, ಇವತ್ತು ಅಷ್ಟು ವಿಸಿಬಿಲಿಟಿ ಇಲ್ಲ. ಯಾರಾದರೂ ಬಂದ್ಬಿಟ್ಟು ಅದು ಮಕ್ಕಳದು ಇಳಿರಿ ಮೇಡಮ್ ಅಂತ ಅನ್ಬೇಕು ನಿಂಗೆ. ನಾನು ಮಗುನೇ, ಜಸ್ಟ್ 38 ಇಯರ್ಸ್ ಅಷ್ಟೇ.
ನೋಡಿ ಇದೇ ಟ್ರೈನಲ್ಲಿ ನಾವು ಬರೋದು, ಅದೇ ಟ್ರೈನಲ್ಲಿ ಹೋಗೋದು. ಎಷ್ಟು ಕ್ಯೂಟಾಗಿರ್ತಾರೆ ನೋಡಿ. ಇದು ಹೂನೆಲ್ಲ ಕಿತ್ಕೊಂಡೋಗಿ ಇಟ್ಕೊತಾ ಇದೆ. ಇದು ಫುಲ್ ಏನು ಜಾಗ ಇದೆ ಆ ಸೈಡು ಎಲ್ಲ ಕವರ್ ಆಗಿಬಿಡುತ್ತೆ. ಎಲ್ಲ ಮ್ಯಾಟ್ ತೊಗೊಬಂದು ಹಾಸ್ಕೊಂಡು ಕೂತಿರ್ತಾರೆ. ನಾವು ನೆಕ್ಸ್ಟ್ ಟೈಮ್ ನಾವು ನಮ್ಮ ರಿಯೋನ್ ಕರ್ಕೊಂಬರ್ತೀವಿ. ಜಸ್ಟ್ ಮಿಸ್ಸು. ನಾವು ರಿಟರ್ನ್ ಬರಬೇಕಾದ್ರೆ ಸ್ವಾನ್ ಮತ್ತು ನಾಯಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದೆ ಅಂದರೆ, ಸ್ವಾನ್ ಅಂದ್ಕೊಂಡ್ಬಿಟ್ಟಿದ್ದ ಹೈಡ್ ಆ್ಯಂಡ್ ಸೀಕ್ ಆಡ್ತಾ ಇದ್ದೀನಿ ಅಂತ. ಆ ನಾಯಿಗೆ ಕೋಪ ಅದನ್ನು ನೋಡಿದ್ರೆ. ಅದು ಯಾವ ಡಕ್ ನೋಡಿದ್ರೂ ಕಿರ್ಚ್ಕೊತಾ ಇದೆ, ಯಾವ ಸ್ವಾನ್ ನೋಡಿದ್ರೂ ಕಿರ್ಚ್ಕೊತಾ ಇದೆ. ಬಟ್ ಇದಕ್ಕೊಂಥರ ಖುಷಿ. ಎಷ್ಟು ಜನ ನೋಡ್ತಾಯಿದ್ರು ಗೊತ್ತಾ, ಒಂಥರ ತುಂಬ ಚೆನ್ನಾಗಿರುತ್ತೆ ಈ ಥರ ನೋಡಲಿಕ್ಕೆ. ಅದು ಹೋಗುತ್ತೆ ಬರುತ್ತೆ ಮತ್ತೆ ಕಿರ್ಚ್ಕೊಳ್ಳುತ್ತೆ. ಆ ಡಾಗ್ದು ಪೇರೆಂಟ್ ಎಳ್ಕೊಂಡು ಹೋಗ್ತಾ ಇಲ್ಲ ಅದು. ನೋಡಿ ವಾಪಸ್ ಬರುತ್ತೆ. ಈ ಸ್ವಾನೂ ಅಷ್ಟೇ ವೆಯ್ಟ್ ಮಾಡ್ತಾ ಇದೆ ಅದಕ್ಕೆ ಬರುತ್ತೆ ಅಂತ. ನೋಡಿ ಬಗ್ಗದು ಮತ್ತೆ ಕತ್ತು ಮೇಲೆ ಎತ್ತದು. ಎಷ್ಟು ಚೆನ್ನಾಗಿದೆ ನೋಡ್ಲಿಕ್ಕಂತೂ. ಇದು ನೋಡ್ತಿದ್ದೀರಲ್ವಾ, ಇಲ್ಲಿ ಸ್ವಿಮ್ ಮಾಡ್ಬೋದು, ಇಲ್ಲಿ ಅಲೋ ಇದೆ. ಬಟ್ ಈ ಸೈಡೆಲ್ಲ ಕೂರ್ಬೋದು ಅಷ್ಟೇ, ಇಲ್ಲಿ ಇಳಿಬಾರ್ದು. ಅಲ್ಲಿ ನೋಡಿ, ಅಲ್ಲಿ ನಾಯಿನ ಹಿಡ್ಕೊಂಡು ಕೂತಿದ್ದಾರೆ. ಅದು ಬಿಟ್ಟರೆ ಜಂಪ್ ಮಾಡಿಬಿಡುತ್ತೆ ಅಂತ ಅನಿಸುತ್ತೆ. ಅದಕ್ಕೆ ಅವ್ರು ಅಷ್ಟೊತ್ತಿಂದ ಹಾಗೆ ಹಿಡ್ಕೊಂಡಿದ್ದಾರೆ. ಡಕ್ ಬಂದಾಗೆಲ್ಲ ಅದು ಈ ಥರ ಮಾಡ್ತಾ ಇದೆ. ಹೋಗೋಣ. ಇದಿನ್ನೂ ಸನ್ಸೆಟ್ ಆಗೋ ಟೈಮಿಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಫುಲ್ ಈ ಸೈಡಿಂದ ನೀರ್ ಮೇಲೆಲ್ಲ ಫುಲ್ಲು ಗೋಲ್ಡನ್ ಲೈಟ್ ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ. ಸಖತ್ತಾಗಿ ಕಾಣಿಸುತ್ತೆ. ಇನ್ನೊಂದು 15-20 ಡೇಸ್ ಬಿಟ್ಟು ಬಂದ್ರಂತೂ ಇನ್ನೂ ಜನ ಇರ್ತಾರೆ. ಇನ್ನೂ ಸಖತ್ತಾಗಿರುತ್ತೆ ನೋಡ್ಲಿಕ್ಕೆ ಮಾತ್ರ. ಇನ್ನು ಬರ್ತಾ ಬರ್ತಾ ಸನ್ಸೆಟ್ ತುಂಬ ಲೇಟಾಗುತ್ತೆ ಇನ್ನು. ನಾವು ಕೆಫೆಗೆ ಬಂದ್ವಿ. ಬರೋ ಅಷ್ಟರೊಳಗೆ ಮಕ್ಕಳು ಕೇಕ್ ತಿನ್ಬೇಕಂತ ಹೇಳಿದರು. ಕೇಕ್ ಎಲ್ಲ ಖಾಲಿಯಾಗಿತ್ತು. ಹೋಗ್ಬೇಕಾದ್ರೆ ಫುಲ್ ಕೇಕೆಲ್ಲ ಇತ್ತು. ಯಾವ ಕೇಕೂ ಇರಲಿಲ್ಲ, ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ನಾನು ಕಾಫಿ ಆರ್ಡರ್ ಮಾಡಿದೆ. ಕಾಫಿ ಆರ್ಡರ್ ಮಾಡಿ 1 hour ಆದಮೇಲೆ ಬಂತು. ಆ ಕಾಫಿನೂ ಸತ್ತೋಗ್ಬಿಟ್ಟಿತ್ತು. 2 ಪಿಜ್ಜಾ ಆರ್ಡರ್ ಮಾಡಿದರು. ಇವತ್ತಂತೂ ಏನೂ ಚೆನ್ನಾಗಿರಲಿಲ್ಲ. ಸಖತ್ತು ಡಿಸಪಾಯಿಂಟ್ ಆಯ್ತು ನಮಗೆ. ಇಲ್ಲಿಂದ ನಾವು ಸೀದಾ ಎಲ್ಲಿಗೆ ಹೋದ್ವಿ, ಮ್ಯೂನಿಕ್ಗೆ ಹೋದ್ವಿ. ಲಾಸ್ಟ್ ಟೈಮ್ ವೀಡಿಯೋನಲ್ಲಿ ನಾನು ತೋರಿಸಿದ್ದೆ ಅಲ್ವಾ, ಸ್ಟ್ರಾಬೆರಿದು ಡಿಸರ್ಟ್. ಸೊ ಮಗಳಿಗೂ ಅದು ತುಂಬ ಇಷ್ಟ ಅಂದ್ಬಿಟ್ಟು ಅವಳು ಕೇಳಿದ್ಲು, ಅವಳನ್ನು ಕರ್ಕೊಂಡು ಹೋಗ್ಬಿಟ್ಟು ಕೊಡಿಸಿದ್ವಿ. ಇದೊಂದು ಕೆಫೆ. ಇಲ್ಲಿ ಬವೇರಿಯಾದ ಟ್ರೆಡಿಷ್ನಲ್ ಪೇಸ್ಟ್ರಿ ಸಿಕ್ಕುತ್ತೆ, ಶ್ಮಾಲ್ಸ್ ನೂಡಲ್ ಅಂತ. ಇದು ಲೈಕ್ ಡೋನಟ್ದು ಏನು ಡೋ ಇದೆ ಅದರಲ್ಲೇ ಮಾಡೋದು. ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ಇಲ್ಲಿ ತುಂಬಾ ಫೇಮಸ್. ಇದೊಂದು ತೊಗೊಳ್ಲಿಕ್ಕೆ ಯಾವಾಗ ಹೋದ್ರೂ 30 ಮಿನಿಟ್ಸ್ ಅಂತೂ ವೆಯ್ಟ್ ಮಾಡಲೇಬೇಕು. ತುಂಬ ಕ್ಯೂ ಇರುತ್ತೆ. ಬಟ್ ಇವತ್ತಷ್ಟು ಕ್ರೌಡ್ ಇರಲಿಲ್ಲ. ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಅಂತ ಹೇಳಿಬಿಟ್ಟು ಅವರೂ ಬಂದು ತೊಗೊಂಡ್ರು. ಯಾವಾಗಲೂ ಡೈನಿಂಗ್ ಮಾಡ್ತೀವಿ, ಟೈಮ್ ಇರಲಿಲ್ಲ ಅಂತ ಹೇಳಿಬಿಟ್ಟು ನಾವು ಟೇಕ್ ಅವೇ ತೊಗೊಂಡ್ವಿ. ನೋಡಿದ್ರಿ ಅಲ್ವಾ, ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಸಿ ಯು ಸೂನ್. ಬಾಯ್.